ಇಲ್ಲಿ ನಾನು ಸ್ಮೋಕಿ ಐ ಮೇಕಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟ್ ನಾನು ಐಬ್ರೋ ಫಿಲ್ ಮಾಡಿಕೊಂಡು ಅದಾದಮೇಲೆ ಐ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕನ್ಸೀಲರ್ ಅಪ್ಲೈ ಮಾಡಿ ಸ್ವಲ್ಪ ಅದನ್ನು ಬ್ಲೆಂಡ್ ಮಾಡಿ ಪೌಡರ್ ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಐಲಿಡ್ ಮೇಲೆ ಸ್ವಲ್ಪ ಕಾಜಲ್ಲಿಂದ ಫಸ್ಟ್ ಐಲಿಡ್ ಮೇಲೆ ಕಾಜಲ್ ಅಪ್ಲೈ ಮಾಡಿ ಅದನ್ನು ಬ್ಲೆಂಡ್ ಮಾಡಿ ಐ ಶ್ಯಾಡೋ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ಐ ಶ್ಯಾಡೋ ತೊಗೊಂಡು ಟೈಟ್ ಬ್ರಷ್ ತೊಗೊಂಡು ಅದನ್ನು ನೀಟಾಗಿ ಮರ್ಜ್ ಮಾಡಿದ್ದೀನಿ. ನೆಕ್ಸ್ಟ್ ಅದರ ಮೇಲ್ಗಡೆ ಮತ್ತೆ ಬ್ರೌನ್ ಶೇಡ್ ತೊಗೊಂಡು ಅದನ್ನು ಮತ್ತೆ ನೀಟಾಗಿ ಮರ್ಜ್ ಮಾಡಿದ್ದೀನಿ. ಕ್ರೀಸ್ ಏರಿಯಾವರೆಗೂ ಅದನ್ನು ನೀಟಾಗಿ ಮರ್ಜ್ ಮಾಡಿ ಅದರ ಮೇಲ್ಗಡೆ ಮತ್ತೆ ಇನ್ನೊಂದು ಸ್ವಲ್ಪ ಲೈಟ್ ಕಲರ್ ಐ ಶ್ಯಾಡೋ ಕಲರ್ ತೊಗೊತಾ ಇದ್ದೀನಿ, ಬ್ರೌನ್ ಶೇಡ್ದು. ಸೊ ಅದನ್ನು ನಾನು ಬ್ರಾಬೋನ್ ಏರಿಯಾವರೆಗೂ ಅದನ್ನು ನೀಟಾಗಿ ಮರ್ಜ್ ಮಾಡಿದ್ದೀನಿ. ಸೊ ನಂದು ಡೀಪ್ ಸೆಟ್ ಐ ಇರೋದ್ರಿಂದ ಡೀಪ್ ಸೆಟ್ ಐ ಮೇಲೆ ಸ್ಮೋಕಿ ಐ ಮೇಕಪ್ ಮಾಡಿದರೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗಿದೆ ಅನ್ನೋ ಥರ, ಆಲ್ರೆಡಿ ಒಳಗಡೆ ಇರುತ್ತೆ ಅದು ಐಸ್, ಇನ್ನೊಂದು ಸ್ವಲ್ಪ ಒಳಗಡೆ ಹೋಗಿದೆ ಅನ್ನೋ ಥರ ಕಾಣಿಸುತ್ತೆ. ಸೊ ಹಂಗಾಗಿ ಇಲ್ಲಿ ನಾನು ಸ್ವಲ್ಪ ಶಿಮ್ಮರ್ ಅಪ್ಲೈ ಮಾಡ್ತಾ ಇದ್ದೀನಿ. ಶಿಮ್ಮರ್ ಅಪ್ಲೈ ಮಾಡಿ ನೆಕ್ಸ್ಟ್ ಎರಡು ಐ ಮೇಲೇನು ಶಿಮ್ಮರ್ ಅಪ್ಲೈ ಮಾಡಿ ಅದಾದಮೇಲೆ ಕಾಜಲ್ ಅಪ್ಲೈ ಮಾಡಿ ಕಾಜಲ್ನು ಕೂಡ ನಾನು ಬ್ಲ್ಯಾಕ್ ಕಲರ್ ಐ ಶ್ಯಾಡೋ ಕಲರ್ ತೊಗೊಂಡು ಸೊ ಅದನ್ನು ಮರ್ಜ್ ಮಾಡಿದ್ದೀನಿ.